ಸಿದ್ದು ಸರ್ಕಾರಕ್ಕೆ 3 ವರ್ಷ, ಹೈಕಮಾಂಡ್ಗೆ 100 ಸಂಕಟಗಳು. ಸಿದ್ದು ಸರ್ಕಾರಕ್ಕೆ 3 ವರ್ಷ, ಹೈಕಮಾಂಡ್ಗೀಗ 100 ಸಂಕಟಗಳು. ಸಾಧನೆಯ ಸಂಭ್ರಮದ ನಡುವೆಯೂ ನಾಯಕರಿಗೆ ನಡುಕ. ಎರಡನೇ ಅವಧಿಯಲ್ಲಿ 3 ವರ್ಷ, 8 ವರ್ಷ ಸಿಎಂ ಆಗಿ ಹಿಸ್ಟರಿ ಕ್ರಿಯೇಟ್ ಮಾಡಿದ ಸಿದ್ದರಾಮಯ್ಯ ಅವರು ಇತ್ತ ಸಾಲು ಸಾಲು ಸಮಸ್ಯೆ ತಂದುಕೊಂಡ ಹೈಕಮಾಂಡ್. ಸರ್ಕಾರದ ಸಾಧನೆಗಿಂತಲೂ ನಾಯಕತ್ವದೇ ಚರ್ಚೆ ಜಾಸ್ತಿ. ಇಬ್ಬರು ನಾಯಕರ ಜಗಳದಲ್ಲಿ ದೆಹಲಿ ವರಿಷ್ಠರು ಹೈರಾಣು. ಇಂದು ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶದ ನಡುವೆ ಹೈಕಮಾಂಡ್ಗೆ 108 ಸಮಸ್ಯೆಗಳಿದ್ದಾವೆ. ದೇಶದಲ್ಲೇ ಕಾಂಗ್ರೆಸ್ ಇರೋ ಗಟ್ಟಿ ರಾಜ್ಯ ಅಂದ್ರೆ ಕರ್ನಾಟಕ. ಆದರೆ ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದ ಸರ್ಕಾರಕ್ಕೆ ಸಂಕಷ್ಟ. ನಾಯಕತ್ವ ಬದಲಾವಣೆ ಇಲ್ಲ ಅಂತಿದೆ ಸಿದ್ದರಾಮಯ್ಯ ಟೀಮ್. ಮತ್ತೊಂದೆಡೆ ನಾಯಕತ್ವ ಬದಲಾವಣೆಗೆ ಡಿಕೆಶಿ ಬಿಗಿ ಪಟ್ಟು. ಸಿದ್ದು ಡಿಕೆಶಿ ಅನಿವಾರ್ಯತೆಯಲ್ಲಿ ಸಿಲುಕಿದ ಹೈಕಮಾಂಡ್. ಸಿದ್ದರಾಮಯ್ಯ ಕೈ ಬಿಟ್ರೆ ಹಿಂದ ಕೈ ಕೊಡುವ ಸಾಧ್ಯತೆ ಇದೆ. ಡಿಕೆಶಿಗೆ ಅವಕಾಶ ಸಿಗದಿದ್ರೆ ಒಕ್ಕಲಿಗ ಸಮುದಾಯದ ಪೆಟ್ಟು. ಇದೆಲ್ಲವನ್ನು ಕೂಡ ಈಗ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಸದ್ಯಕ್ಕೆ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಖುಷಿ. ಯಾಕೆಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೆ 100 ಸಮಸ್ಯೆಗಳಿದ್ದಾವೆ ಹೈಕಮಾಂಡ್ಗೆ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಯಾವ ರೀತಿ ನಿಭಾಯಿಸುತ್ತೆ ಮಾರುತಿ? ಸಾಹಿತ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ರಾಜ್ಯದಲ್ಲಿ 3 ವರ್ಷ ಪೂರ್ಣ ಆಗ್ತಿರೋ ಹಿನ್ನೆಲೆ ಇವತ್ತು ತುಮಕೂರಿನಲ್ಲಿ ಸಾಧನಾ ಸಮಾವೇಶವನ್ನು ಕೂಡ ಮಾಡ್ತಾ ಇರೋಂಥ. ಆದರೆ ಎಲ್ಲ ಒಂದು ಕಡೆ ರಾಜ್ಯ ನಾಯಕರಾಗಿರ್ಬೋದು ಮತ್ತು ರಾಜ್ಯ ಸಚಿವರು, ಅದೇ ರೀತಿ ರಾಜ್ಯ CM ಆಗಿರ್ಬೋದು, DCM ಆಗಿರ್ಬೋದು, ಎಲ್ಲ ಒಂದು ಕಡೆ ಖುಷಿಯಾಗಿದ್ದರೂ ಕೂಡ ಹೈಕಮಾಂಡ್ಗೆ 108 ಸಂಕಷ್ಟವನ್ನು ಕೂಡಿರೋವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಕಳೆದ 6 ತಿಂಗಳಿಂದ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋಂಥ ವಿಚಾರ ಒಂದು ಸಚಿವ ಸಂಪುಟ ಪುನರ್ರಚನೆ ಮತ್ತು CM ಬದಲಾವಣೆ. ಈ ವಿಚಾರವಾಗಿ ಸಾಕಷ್ಟು ಗೊಂದಲ ಮತ್ತು ಅದೇ ರೀತಿ ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿರ್ಬೋದು ಮತ್ತು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವ ಪ್ರಯತ್ನ ಕೂಡ ರಾಜ್ಯ ನಾಯಕರಿಂದ ಆಗ್ತಾ ಇರೋದು. ಪ್ರಮುಖವಾಗಿ ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರೋಂಥದ್ದು ಕುರ್ಚಿ ಬದಲಾವಣೆ ಆಗಲೇಬೇಕು ಎಂಬ ಪಟ್ಟನ್ನು ಹಿಡಿದಿರುವಂಥ ವಿಚಾರ ಆಗಿರ್ಬೋದು ಮತ್ತು ಅದಕ್ಕೆ ಒಂದು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂಬ ವಿಚಾರವಾಗೂ ಕೂಡ ರಾಜ್ಯ ನಾಯಕರಲ್ಲಿ ಸಾಕಷ್ಟು ಗೊಂದಲ ಮತ್ತು ಆತಂಕದಿಂದ ಕೂಡಿರೋದು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಯಾವ ರೀತಿ ನಾವು ಇದಕ್ಕೆ ಬ್ರೇಕ್ ಹಾಕಬೇಕೆಂಬ ಬಗ್ಗೆಯೂ ಕೂಡ ಸಾಕಷ್ಟು ಚಿಂತನೆಯನ್ನು ನಡೆಸಿರೋದು. ಒಂದು ಕಡೆ CM ಸಿದ್ದರಾಮಯ್ಯರು ಮಾಸ್ ಲೀಡರ್ ಮತ್ತು ಇನ್ನೊಂದು ಕಡೆ DKಶಿ ಅವರು ಕೂಡ ಒಂದು ರೀತಿಯಾದಂತೆ ಒಕ್ಕಲಿಗ ನಾಯಕರಾಗಿರೋದ್ರಿಂದ ಯಾವ ರೀತಿಯಾದಂಥ ನಾವು ಇದಕ್ಕೆ ಬ್ರೇಕ್ ಹಾಕಬೇಕೆಂಬ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಆಗ್ತಾ ಇರೋದು. ಪ್ರಮುಖವಾಗಿ ನೋಡೋದಾದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರಬಲವಾಗಿರುವಂಥದ್ದು ಅಂದರೆ ಕಾಂಗ್ರೆಸ್, ಅದರಲ್ಲೂ ಕರ್ನಾಟಕದಲ್ಲಿ ಮಾತ್ರ, ಮತ್ತು ಆಡಳಿತದಲ್ಲೂ ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಆಡಳಿತಕ್ಕೆ ಬರಬೇಕು ಅಂದರೆ DKಶಿ ಮತ್ತು ಅದೇ ರೀತಿ CM ಸಿದ್ದರಾಮಯ್ಯರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಆಗಿರೋದ್ರಿಂದ ಇವರಿಬ್ಬರನ್ನು ಕೂಡ ಸಂಭಾಳಿಸುವ ಯಾವ ರೀತಿ ಸಂಭಾಳಿಸಬೇಕು ಎಂಬ ಬಗ್ಗೆ ಕೂಡ ಹೈಕಮಾಂಡ್ ಸಾಕಷ್ಟು ಟೆನ್ಷನ್ನಲ್ಲಿರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಅಧಿಕಾರಕ್ಕೆ ಬರಲು CM ಸಿದ್ದರಾಮಯ್ಯ ಎಷ್ಟು ಕಾರಣ ಆಗಿದ್ರು, DKಶಿ ಅವರು ಅಷ್ಟೇ ಕಾರಣ ಅಂತ ಕೂಡ ಅವರ ಪರ ಇರುವಂಥ ಶಾಸಕರಾಗಿರ್ಬೋದು ಮತ್ತು ಸಚಿವರು ಕೂಡ ಒತ್ತಾಯ ಮಾಡ್ತಿರೋದು. ಪ್ರಮುಖವಾಗಿ ಒಂದು ಕಡೆ CM ಸಿದ್ದರಾಮಯ್ಯರು ಯಾವುದೇ ಕಾರಣಕ್ಕೂ CM ಬದಲಾವಣೆ ಆಗಲ್ಲ ಅಂತ ಅವರ ಪರ ಇರುವಂಥ ಸಚಿವರು ಹೇಳ್ತಾ ಇರೋಂಥದ್ದು. ಇನ್ನೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸಿ ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ಕಸರತ್ತನ್ನು ಮಾಡ್ತಿರೋದು. ಇನ್ನೊಂದು ಕಡೆ DKಶಿ ಪರ ಇರುವಂಥ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಆಗಬಾರ್ದು, ಮೊದಲಿಗೆ CM ಬದಲಾವಣೆ ಆಗಲೇಬೇಕು ಅಂತ ಕೂಡ ಪಟ್ಟನ್ನು ಹಿಡಿದಿರೋದ್ರಿಂದ ಹೈಕಮಾಂಡ್ಗೆ ಸಾಕಷ್ಟು ಸಂಕಷ್ಟ ಇರುವಂಥದ್ದು. ಯಾವ ರೀತಿ ನಾವು ಇದನ್ನು ನಿಭಾಯಿಸಬೇಕು ಎಂಬುದು ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಆದರೆ ಮೇ ತಿಂಗಳ ಅಂತ್ಯಕ್ಕೆ ಕೂಡ ಇದಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇರುವಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.